ನೀರಾವರಿ ಒಂದು ನಿರ್ಲಕ್ಷ್ಯದಿಂದ ನಮ್ಮ ಈ ಭಾಗದ ರೈತರಿಗೆ ಅನ್ಯಾಯ ಆಗ್ಲಿಕತ್ತಿತ್ತ ವಿಷಯ ಇಟ್ಕೊಂಡು ನಾವು 28 ತಾರೀಕು ಏನು ಭೀಮಾ ನೀರಾವರಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ದೆವು. ಆಲ್ಮೋಸ್ಟ್ ರೈತರ ಸಮ್ಮುಖದಾಗ ಒಂದು ಸಭೆ ಮಾಡತ್ತೇಳಿ ಮನವಿ ಪತ್ರ ಕೊಟ್ಟಿದ್ದೆವು. ಆ ಮನವಿ ಪತ್ರಕ್ಕೆ ಸ್ಪಂದಿಸಿದ ಎಲ್ಲಾ ಅಧಿಕಾರಿಗಳು ಇದೇ ಸೋಮವಾರ ಎಲ್ಲಾ ರೈತರ ಸಮ್ಮುಖದಾಗ ಒಂದು ಸಭೆ ಇಟ್ಕೊಂಡಾರ. ಅದಕ್ಕೆ ಈ ನಮ್ಮ ಭಾಗದ ಯಾಕಂದ್ರೆ ನಿರ್ಲಕ್ಷ್ಯಕ್ಕೆ ಒಳಗಾದಂತದ್ದು ಔರಾದ ಇಂಗಳಿಗೆ ಬಾದನಹಳ್ಳಿ ಈ ಕಡೆ ಬೋಗನಹಳ್ಳಿ ಕೆನಾಲ್ ಸುಮಾರು 15-20 ವರ್ಷ ಆದ್ರೂ ಈ ಕೆನಾಲ್ ಕಾಲುವೆಗೆ ಇನ್ನೂವರೆಗೆ ನೀರು ಹರಿಸದ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ. ಅದಕ್ಕ ಈ ನಿರ್ಲಕ್ಷ್ಯವನ್ನು ವಿರೋಧಿಸಿ ನಾವು ಹೋರಾಟ ಏನ್ ಮಾಡ್ಬೇಕಾಗಿತ್ತು. ಆ ಹೋರಾಟಕ್ಕ ಅಂತ ಮೊದಲೇ ಅವ್ರು ಸ್ಪಂದಿಸಿ ಸೋಮವಾರ ಒಂದು ಸಭೆ ಇಟ್ಕೊಂಡಾರ ರೈತರ ಸಮ್ಮುಖದಾಗ. ನಮ್ಮೆಲ್ಲ ಸುತ್ತಮುತ್ತಲಿನ ಎಲ್ಲ ಹಳ್ಳಿಯ ರೈತರು ಆ ಸಭೆಯಲ್ಲಿ ಪಾಲ್ಗೊಂಡು ಇದಕ್ಕೊಂದು ಏನಂತರ ಅಧಿಕಾರಿಗಳ ಮೇಲೆ ದಬಾವ್ ಹಾಕಿ ಆದಷ್ಟು ಬೇಗ ಈ ಕೆನಾಲ್ಗಳಿಗೆ ನೀರ್ ಹರಿಸಿ. ಯಾಕಂದ್ರೆ ಈ ವರ್ಷ ಅಂತೂ ಬರಗಾಲ ಇದ್ದಂತ ಪರಿಸ್ಥಿತಿಯಲ್ಲಿ ಎಲ್ಲೋ ಒಂದ್ ರೈತ ಬೆಳಿ ಬೆಳಿಬೇಕಂತೇಳಿ ಬೆಳಿ ಹಾಕ್ಯಾನ. ಆ ಬೆಳಿಗ್ಗೆ ಒಂದ್ ಸ್ವಲ್ಪ ಈ ಕೆನಾಲ್ ಮುಖಾಂತರ ನೀರ್ ಬಿಟ್ಕೊಂಡು ನೀರ್ ಹರಿಸಿದನಪ್ಪ ಅಂದ್ರೆ ಬೆಳೆ ಆಗ್ತಂತೇಳಿ ಇದ್ರ ಸಲ ನಾವು ಒಂದು ಏನು ಸಭೆ ಇಟ್ಕೊಂಡ್ರೆ ಸಭೆಯಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು. ನಾವು ವಿಶೇಷವಾಗಿ ನಮ್ಮ ಶಾಸಕರಿಗೆ ಒಂದು ಮನವಿ ಮಾಡ್ಕೋತೀನಿ. ಯಾಕಪ್ಪ ಅಂದ್ರ ಇದು ಸುಮಾರು ಒಂದ್ 20 ವರ್ಷ ಕೆನಾಲ್ ಆಗಿ ಈ ಕೆನಾಲ್ಕ್ ಇನ್ನೂವರೆಗೆ ನೀರ್ ಹರಿಸಿಲ್ಲ. ನಿಮ್ಮ ಏನಂತಾರ ನಿಮ್ಮ ಅಮೃತ ಹಸ್ತದಿಂದ ನಮ್ಗೆ ಈ ಭಾಗಕ್ಕೆ ನೀರ್ ಹರಿಸಿ ಒಂದ್ ಜರ ಹಸುರು ಅಲ್ಲಿ ಏರಿಯಾ ನಮ್ದು. ಯಾಕಪ್ಪ ನೀರ್ ಇರ್ಲಾರ್ದೆ ಈಗಂತೂ ಬರಗಾಲಿದ ಪರಿಸ್ಥಿತಿ ದನಕರುಗಳಿಗೆ ಕುಡ್ಲಿಕ್ ನೀರಿಲ್ಲ. ಅದಕ್ಕೊಂದ್ ಜರ ಮೇವಿನ ವ್ಯವಸ್ಥೆ ಏನಾರ ಮಾಡ್ಕೊಂಡ್ ರೈತ ಬದುಕ್ತಾನ. ಆದಷ್ಟು ಬೇಗ ಈ ಕೆನಾಲ್ಗೆ ಒಂದು ನೀರ್ ಹರಿಸಿ ಎಲ್ಲಾ ರೈತರಿಗೆ ಅನುಕೂಲ ಮಾಡ್ಕೊಡ್ಬೇಕಂತ ನಮ್ಮ ಶಾಸಕರಲ್ಲಿ ಮನವಿ ಮಾಡ್ಕೋತೀನಿ. ಸೋಮವಾರ ಎಲ್ಲಾ ರೈತರು ಭೀಮಾ ನೀರಾವರಿ ಆಫೀಸ್ ಬರ್ಬೇಕಾಗಿ ತಮ್ಮಲ್ಲಿ ಮನವಿ.